ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಎಲ್ರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಚಿಕ್ಕದಾಗಿ, ಯಾಕಂದರೆ ಮಳೆ ಬಂದುಬಿಡುತ್ತೆ, ಎಲ್ಲ ಹೋಗುತ್ತೆ. ಚೆನ್ನಾಗಂಟಿದೆಲ್ಲ. ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ದೇವ್ರ ಮನೆ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಕ್ಲಿಪ್ಪಿಂಗ್ಸ್ ನನ್ನ ಮಗಳು ಮಾಡಿರೋ ಅಂಥದ್ದು. ಅವಳೇನೋ ಕೂರಿಸ್ಕೊಂಡು ಮಂಟಪ ಇತ್ತು ನಮ್ಮ ಮನೇಲಿ, ದೇವ್ರ ಮನೇಲಿ, ಅದನ್ನು ತೆಗೆದಿದ್ವಿ. ಮಂಟಪದನ್ನು ಇಟ್ಕೊಂಡು ಏನೋ ಮಾಡ್ತಾಯಿದ್ಲು ಪೂಜೆ. ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅವಳು ಮಾಡಿರೋಂತಹ ವೀಡಿಯೋ ಇದು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಬ್ಬದ ದಿನ, ಸೊ ಅದಕ್ಕೋಸ್ಕರ ನನ್ನ ಮಗಳು ಮಾಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಲ್ಲ, ಯಾಕಂದರೆ ಮೊದಲಿಂದನೂ ಆ ಥರ ಮಾಡ್ಕೊಂಬಂದಿಲ್ಲ. ಎಲ್ಲ ಮಾಡ್ತೀವಿ, ದೇವ್ರ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಮಾಡೋದು. ಸೇಮ್ ಎಲ್ಲರೂ ಮನೇಲಿ ಹೇಗೆ ಮಾಡ್ತಾರೋ ಲಕ್ಷ್ಮಿ ಕೂರಿಸಿ ಅದೇ ರೀತಿಯೇ ಮಾಡ್ತೀವಿ. ಆದರೆ ಲಕ್ಷ್ಮಿನ ಮಾತ್ರ ಕೂರಿಸಿ ಸೀರೆ ಉಡ್ಸಲ್ಲ, ಅದು ಮಾತ್ರ ಮಾಡಲ್ಲ ಅಷ್ಟೇ. ಮಿಕ್ಕಿದ್ದೆಲ್ಲನೂ ಮಾಡ್ತೀವಿ. ಎತ್ತು ಕ್ಲೀನಾಗಿ ಎತ್ತು, ಮೇಲೆತ್ತು. ನೋಡಿ, ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ. ಎಲ್ಲನೂ ಮಾಡ್ತೀವಿ ನಾವು, ಸೀರೆ ಎಲ್ಲ ಇಡ್ತೀವಿ, ಬಟ್ ಲಕ್ಷ್ಮಿ ಮಾತ್ರ ಕೂರಿಸಲ್ಲ ಅಷ್ಟೇ. ಲಕ್ಷ್ಮಿ ಸೀರೆ ಉಡಿಸಿ ಮಾಡ್ತೀವಲ್ಲ, ಆ ಥರ ಮಾಡಲ್ಲ. ನಮ್ಮ ಅಮ್ಮ ಮನೇಲಿ ಮಾಡ್ತಿದ್ವಿ ಆ ಥರ, ಬಟ್ ಇಲ್ಲಿ ಇದೇ ಥರ ಅಂತ ಮೊದಲಿಂದನೂ ಮಾಡೋದು. ಸೊ ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟು ಇದೇ ಥರನೇ ಮಾಡ್ಕೊಂಬರ್ತಾಯಿದ್ದೀವಿ. ಈಗ ಪೂಜೆ ಎಲ್ಲ ಮುಗೀತು. ಹಾಗೆಯೇ ನನ್ನ ಮಗಳು ಹುಟ್ಟಿರೋದು ಸಹ ವರಮಹಾಲಕ್ಷ್ಮಿ ಹಬ್ಬದಲ್ಲೇ. ನಾವು ವರಮಹಾಲಕ್ಷ್ಮಿ ಹಬ್ಬ 2 ಡೇಸ್ ಇದೆ ಅನ್ನೋಂಗೆ ಅವಳು ಹುಟ್ಟಿದ್ದು. ಹಬ್ಬದ ದಿನ ಎಲ್ಲ ಹಬ್ಬ ಮಾಡ್ತಿದ್ರು, ನಾವು ನನ್ನ ಮಗಳನ್ನ ಮನೆಗೆ ಕರ್ಕೊಂಬಂದಿದ್ವಿ. ಸೊ ಅದಕ್ಕೋಸ್ಕರ ನಾನು ಲಕ್ಷ್ಮಿಗೆ ಹೇಗೆ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಆರತಿ ಮಾಡ್ತೀವೋ ಅದೇ ರೀತಿನ ನನ್ನ ಮಗಳಿಗೂ ನಾನು ಮೊದಲಿಂದನೂ ಮಾಡ್ಕೊಂಬರ್ತಾಯಿದ್ದೀನಿ. ಅದೇ ರೀತಿ ಹೀಗೆ ಮಾಡ್ತಾಯಿದ್ದೀನಿ. ಅವಳಿಗಂತೂ ಅರ್ಶಿನ ಕುಂಕುಮ ಹಚ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಅವಳು ದೊಡ್ಡದಾಗಿಡೋ ಅಂತಿದ್ಲು ಬಟ್ಟೆ ಎಲ್ಲ. ನಾನು ಚಿಕ್ಕದಾಗಿ ಸಾಕೊಂಡ್ಬಿಟ್ಟು ಚಿಕ್ಕದಾಗಿ ಇಡ್ತಿದ್ದೆ. ಅವಳಿಗೆ ಈ ಥರ ಆರತಿ ಮಾಡಿಸ್ಕೊಳ್ಳೋದು ಅಂದರೆ ಎಲ್ಲ ಖುಷಿ. ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ, ನಾನು ಹೇಗೆ ರೆಡಿ ಆಗಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದೀವಿ ಅಂತ. ನಾನು ಸಿಂಪಲ್ಲಾಗಿ ಸ್ಯಾರಿ ಹಾಕಿದ್ದೀನಿ. ಸಖತ್ತು ಸೆಕೆ ಇದೆ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಈ ಥರ ಲಂಗ ದಾವಣಿ, ಫ್ರಾಕ್ಸು ಆ ಥರ ಅಂದರೆ ತುಂಬ ಇಷ್ಟ. ಅವಳ ಫ್ರಾಕ್ನ ನೈಟ್ ಹೋದ್ರೂ ಬಿಚ್ಚಲೇ ಇಲ್ಲ, ಇದರಲ್ಲೇ ಮಲ್ಕೊತೀನಿ ಅಂತಿದ್ಲು. ಅವಳಿಗೆ ಆ ಥರ ದೊಡ್ಡ ಫ್ರಾಕ್ಸ್ ಅಂದರೆ ತುಂಬ ಇಷ್ಟ. ಹಾಗೆಯೇ ಅವರಪ್ಪನ ಇಡೋಕ್ಕೆ ಹೇಳ್ದೆ, ಅವರಪ್ಪಗೆ ಅರ್ಶಿನ ಕುಂಕುಮ ಇಡೋಕ್ಕೆ. ಅವಳು ಹೇಳ್ತಿದ್ಲು, ಅವ್ರ ಮಮ್ಮಿ ಇಟ್ಟಿದ್ದೆಲ್ಲ ಅದ್ರ ಮೇಲೆ ಇಡು ಪಪ್ಪ ಅಂತ ಹೇಳ್ತಿದ್ಲು. ಅವರಪ್ಪಂಗೆ ಹೇಳ್ಕೊಡ್ತಿದ್ಲು ಅವಳು, ಅರ್ಶಿನ ಇಡು, ನನಗೆ ಅರ್ಶಿನ ಇಡಬೇಕು, ಅರ್ಶಿನ ಬೇಕು ಅಂತ ಕೇಳ್ತಾ ಇದ್ಲು ಅವಳು. ಅವರಪ್ಪ ನಗ್ತಿದ್ರು, ಇನ್ನೂ ಚಿಕ್ಕ ಮಗ, ಅದೆಲ್ಲ ಇಟ್ಕೊಂಬಾರ್ದು ಅಂದರೆ ನನಗೆ ಇಟ್ಕೋಬೇಕು, ಇಡು ಪಪ್ಪ ಅಂತಿದ್ಲು. ಅವರಪ್ಪ ಅವಳಿಗೆ ನಮಸ್ಕಾರ ಮಾಡ್ಕೊತಿದ್ರೆ ಅಕ್ಷತೆ ಹಾಕಿ ಇವಳು ಕಾಲಿಗೆ ಬೀಳಕ್ಕೆ ಹೋಗ್ತಿದ್ಲು. ನೀವು ಬೀಳಬಾರ್ದಮ್ಮ ಕಾಲಿಗೆ ಅಂದ್ಬಿಟ್ಟು ಹಿಂದಕ್ಕೆ ಹೋಗ್ತಿದ್ರು ಅವರು. ಹಾಗೆಯೇ ಇದು ನಮ್ಮಮ್ಮ ಮನೇಲಿ ಕೂರಿಸಿರೋವಂಥ ಲಕ್ಷ್ಮಿ. ಆ ಕ್ಲಿಪ್ಪಿಂಗ್ಸ್ನೂ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮೊದಲಿಂದನೂ ಮಾಡ್ತಿದ್ರು ಈ ಥರ. ಮಿಯಾ ಅನ್ನತನ ಡಾಗಿ ಆ ಕಡೆ ಹೋಯ್ತು. ಸಾಕು ಬಾ, ಅವ್ರಮ್ಮ ಬರ್ತದೆ. ನಾವು ಓದ್ತಾ ಇದ್ದೀವಿ ಬಂಗಾರಿ ಅಲ್ಲ, ನೋಡು ಅವ್ರಮ್ಮ ಬಂತು. ಹೋಗು, ಕಚ್ಚುತ್ತದು. ಎಲ್ಲ ಈ ಕಡೆ ತಿರ್ಗ. ನಿನ್ನ ವೇಲೆಯಲ್ಲಿ ದುಪ್ಪಟ್ಟ ಎತ್ಕೊಂಬಿಡು, ನೋಡೋಣ. ಕೈಯಿಂದ ಕಚ್ಚುತ್ತೆ. ಅಲ್ಲಿ ಡ್ಯಾನ್ಸ್ ಮಾಡೋವಾಗ ಅದು ನೋಡ್ಬೇಕಾ ಬಗ್ಗೆ ಹಿಂಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ ಅವ್ರ ಮನೇಲಿ ಇವತ್ತು ಇನಾಗ್ರೇಷನ್ ಇತ್ತು. ಅಲ್ಲಿ ಸ್ವಲ್ಪ ಹಾಲು ಉಕ್ಸ್ತಿದ್ರು, ಅಲ್ಲಿ ಹೋಗ್ಬಿಟ್ಟು ಹಾಗೆ ಚಲ್ಲಳ್ಳಿಗೆ ಬಂದ್ವಿ. ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇಲ್ಲ,
ಅಲ್ಲಿ ನಾಯಿ ಮರಿಗಳಿದ್ದಾವೆ, ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲೊಂದು ತಾತ ಹೋಗ್ತಿದ್ದೆ, ಅವ್ರು ನೋಡ್ಬಿಟ್ಟು ನಗ್ತಾ ಇದ್ರು, ಡ್ಯಾನ್ಸ್ ಮಾಡ್ತಿದ್ಯಾ ಅಂತ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.